ನಾಯಿ ವಿಚಾರಕ್ಕೆ ವೃದ್ಧೆಯ ಮೇಲೆ ಹಲ್ಲೆ ಮಾಡಿದ ಸಂಬಂಧ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 66 ವರ್ಷದ ಪಾರ್ವತಿ ಪಾರ್ಕ್ನಲ್ಲಿ ಕೂತಿದ್ರು. ಈ ವೇಳೆ ನಾಯಿಯನ್ನ ವಾಕಿಂಗ್ಗೆ ಕರೆದುಕೊಂಡು ಬಂದ ಮಾಲೀಕ ವೃದ್ಧೆ ಕೂತ ಜಾಗದಲ್ಲೇ ಮಲ ವಿಸರ್ಜನೆ ಮಾಡಲು ನಾಯಿ ಬಿಟ್ಟಿದ್ದ. ಇದನ್ನ ಪ್ರಶ್ನಿಸಿದ್ದ ವೃದ್ಧೆಯ ಮೇಲೆ ಕಲ್ಲು ಹಾಗೂ ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ರು. ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ವೃದ್ಧೆ ದೂರು ನೀಡಿದ್ದು, ದರ್ಪ ತೋರಿರುವ ನಾಯಿ ಮಾಲೀಕ ಸೇರಿ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಲ್ಲೆಗೊಳಗಾದ ವೃದ್ಧೆ ಪಾರ್ವತಿ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಂಡನ ಸ್ನೇಹಿತನೇ ಅತ್ಯಾಚಾರ ಮಾಡಿ ಬ್ಲಾಕ್ಮೇಲ್ ಮಾಡಿದ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾನಗೇಡಿ ಕೃತ್ಯ ನಡೆದಿದೆ. ಸಂತ್ರಸ್ತೆ ಗಂಡ ಮತ್ತು ಆರೋಪಿ ಜಹಾಂಗೀರ್ ಇಬ್ಬರು ಸ್ನೇಹಿತರಾಗಿದ್ರು. ಸಂತ್ರಸ್ತೆಯ ಗಂಡ ಮಾಡ್ತಾ ಇದ್ದ ಕೆಲಸದಲ್ಲಿ ಆರೋಪಿ ಜಹಾಂಗೀರ್ ಸಹಾಯ ಮಾಡ್ತಾ ಇದ್ದ. ಹಾಗಾಗಿ ಆರೋಪಿ ಮನೆಗೆ ಸಂತ್ರಸ್ತೆಯ ಮನೆಯಿಂದಲೇ ಊಟ ಹೋಗ್ತಾ ಇತ್ತು. ಹೀಗಾಗಿ ಜಹಾಂಗೀರ್ಗೆ ಊಟ ಕೊಡಲು ಹೋಗಿದ್ದ ವೇಳೆ 2023ರಲ್ಲಿ ಮೊದಲ ಬಾರಿಗೆ ಅತ್ಯಾಚಾರ ಮಾಡಿದ್ದಾನೆ. ಬಳಿಕ ವಿಡಿಯೋ ಮಾಡಿಕೊಂಡು ಯಾರಿಗಾದ್ರೂ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕುವ ಬೆದರಿಕೆ ಒಡ್ಡಿದ್ದ. ಇದೀಗ ಅನಾರೋಗ್ಯದಿಂದ ಬಿಹಾರಕ್ಕೆ ತೆರಳಿದ್ದ ಸಂತ್ರಸ್ತೆ 3 ವರ್ಷದ ಬಳಿಕ ವಾಪಸ್ ಆಗಿದ್ದಾಳೆ. ವಾಪಸ್ ಬಂದ ಮೇಲೂ ಸಂತ್ರಸ್ತೆಗೆ ಕಾಟ ನೀಡಲು ಜಹಾಂಗೀರ್ ಮುಂದಾಗಿದ್ದ. ಲೈಂಗಿಕ ಕ್ರಿಯೆಗೆ ಸಹಕರಿಸು, ಇಲ್ಲವೇ 5 ಲಕ್ಷ ನೀಡು ಅಂತ ಬೆದರಿಕೆ ಹಾಕಿದ್ದ. ಜಹಾಂಗೀರ್ ಕಾಟಕ್ಕೆ ಬೇಸತ್ತು ಕೊನೆಗೂ ಸಂತ್ರಸ್ತೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾಳೆ. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಡೇಕಹಳ್ಳದ ಸಂತೆಖಾನೆ ಸಮೀಪದ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆನೆಗಳ ಹಿಂಡು ಪ್ರತ್ಯಕ್ಷಗೊಂಡು ವಾಹನ ಸವಾರರಲ್ಲಿ ಆತಂಕ ಮೂಡಿಸಿದೆ. ರಾತ್ರಿ ಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಾ ಇದ್ದ ಭಕ್ತರಿದ್ದ ಕಾರಿನ ಮುಂದೆ ಮಲೆ ಮಹದೇಶ್ವರ ವನ್ಯಧಾಮ ಪ್ರದೇಶದಿಂದ ಬಂದ ಮರಿ ಆನೆಗಳು ಸೇರಿದಂತೆ ಕಾಡಾನೆಗಳು ಕೆಲಕಾಲ ರಸ್ತೆ ಮಧ್ಯ ನಿಂತಿದ್ವು. ಇದರಿಂದಾಗಿ ವಾಹನಗಳು ನಿಂತು ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿತ್ತು. ಕೆಲ ಸಮಯದ ಬಳಿಕ ಕಾಡಾನೆಗಳು ಕಾಡಿನತ್ತ ಮರಳಿದ ನಂತರ ವಾಹನ ಸವಾರರು ತಮ್ಮ ಪ್ರಯಾಣವನ್ನ ಮುಂದುವರೆಸಿದ್ರು. ರಾತ್ರಿ ವೇಳೆ ಈ ಮಾರ್ಗದಲ್ಲಿ ಸಂಚರಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಅಂತ ಅರಣ್ಯ ಇಲಾಖೆ ಮನವಿ ಮಾಡಿದೆ. ಹಾಸನದಲ್ಲಿ ಎಟಿಎಂಗೆ ಹಣ ತುಂಬುವ ಖಾಸಗಿ ಸಂಸ್ಥೆ ಸಿಬ್ಬಂದಿ ಕೋಟಿ ಹಣ ನುಂಗಿದ ಪ್ರಕರಣ ಬಯಲಾಗಿದೆ. ಫೆಬ್ರವರಿ 18 ಮತ್ತು 19ರಂದು ಸಂಸ್ಥೆಯಲ್ಲಿ ನಡೆಸಿದ ಮಾಸಿಕ ಆಡಿಟ್ ವೇಳೆ ಈ ಅವ್ಯವಹಾರ ಬೆಳಕಿಗೆ ಬಂದಿದೆ. ಎಟಿಎಂಗಳಿಗೆ ಹಣ ತುಂಬುವ ಜವಾಬ್ದಾರಿಯಲ್ಲಿದ್ದ ಖಾಸಗಿ ಸಂಸ್ಥೆಯ ಸಿಬ್ಬಂದಿ ನಂದೀಶ್ ಬಿಎಲ್ ಹಾಗೂ ಮಧುಕುಮಾರ್ ಎಂಪಿ ವಿರುದ್ಧ ಸುಮಾರು 3,40,28,000 ರೂಪಾಯಿ ಲಪಟಾಯಿಸಿದ ಆರೋಪ ಕೇಳಿಬಂದಿದೆ. 11 ಕೆನರಾ ಬ್ಯಾಂಕ್ ಎಟಿಎಂ, 3 ಎಸ್ಬಿಐ ಎಟಿಎಂ ಮತ್ತು 1 ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಸೇರಿ ಒಟ್ಟು 18 ಎಟಿಎಂಗಳಿಗೆ ಹಣ ಜಮಾ ಮಾಡಿದಂತೆ ಕೃತಕ ದಾಖಲೆ ಸೃಷ್ಟಿಸಿ ಹಣ ಲಪಟಾಯಿಸಿದ್ದಾರೆಂದು ಆರೋಪಿಸಲಾಗಿದೆ. ಸಿಎಂಎಸ್ ಸಂಸ್ಥೆಯ ಹಾಸನ ಬ್ರಾಂಚ್ ಮ್ಯಾನೇಜರ್ ರಾಜು ದೂರು ಕೊಟ್ಟಿದ್ದು, ಹಾಸನ ಬಡಾವಣೆ ಠಾಣೆ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. 19th ಆಡಿಟ್ ಮಾಡಿದಾಗ ಅದು ಫಿಸಿಕಲ್ ಕ್ಯಾಶ್ ನಮ್ಮ ಎಟಿಎಂ ಅಲ್ಲಿ ಕಡಿಮೆ ಬಂದಿದೆ. ಸೊ ಎಟಿಎಂ ಅನ್ನು ಓಪನ್ ಮಾಡಲಿಕ್ಕೆ ಅವರಿಬ್ಬರಿಗೆ ಅಥಾರಿಟಿ, ಆಡಿಟ್ ಮಾಡೋ ಸಂದರ್ಭದಲ್ಲಿ ಕೂಡ ಅವರೇ ಇರಬೇಕು, ಬಿಟ್ಟರೆ ಬೇರೆ ಯಾರು ಕೂಡ ಅದನ್ನ ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವ್ರನ್ನ ಚೇಂಜ್ ಮಾಡಬೇಕಂದ್ರೆ ನಮ್ಮ ಸಿಸ್ಟಮಲ್ಲಿ ಅದು ಜನರೇಟ್ ಆಗುತ್ತೆ, ರೆಕಾರ್ಡ್ ಆಗುತ್ತೆ, ಯಾವ ಸಂದರ್ಭದಲ್ಲಿ ಯಾರಿಗೆ ಅದು ಅಸೈನ್ ಆಯ್ತು ಅಂತೇಳಿ ರೆಕಾರ್ಡ್ ಆಗುತ್ತೆ. ಬಟ್ ಅವರಿಬ್ಬರೇ ಕಳೆದ ಹಲವಾರು ವರ್ಷಗಳಿಂದ ಅದನ್ನ ಮಾಡ್ತಾ ಇದ್ದಾರೆ. ಸೊ ಆಡಿಟ್ ಸಂದರ್ಭದಲ್ಲಿ ಸುಮಾರು 3,40,00,000 ರೂಪಾಯಿ ಶಾರ್ಟೇಜ್ ಇರೋದು ಕಂಡು ಬಂದಿದೆ. ಈ ಬಗ್ಗೆ ನಾವು ನಿನ್ನೆ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್, ಬಡಾವಣೆ ಪೊಲೀಸ್ ಸ್ಟೇಷನ್ಗೆ ನಾವು ದೂರನ್ನು ದಾಖಲಿಸಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.